ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಏಕೀಕರಣದ ಹಾದಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಗುಂಡ್ಲುಪೇಟೆ ತಾಲೂಕು ಘಟಕದಿಂದ ದಿನಾಂಕ 23/1/2025 ಗುರುವಾರ ಬೆಳಗ್ಗೆ 10:30ಕ್ಕೆ ನಂಜನಗೂಡು ತಾಲೂಕಿನ ತಾಂಡವಪುರ ಗ್ರಾಮದ ಚಿಕ್ಕಯ್ಯನ ಛತ್ರ ಹೋಬಳಿ ಮಾರಮ್ಮನಗುಡಿ ದೇವಸ್ಥಾನದ ಆವರಣದಲ್ಲಿ ರೈತರು, ರೈತ ಮುಖಂಡರು, ಸ್ಥಳೀಯ ಶಾಸಕರು, ಸಂಸದರು ಮುಖಾಮುಖಿ ರೈತ ಸ್ನೇಹಿ ಚರ್ಚಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ರೈತರ ಒಂದು ಹಕ್ಕೊತ್ತಾಯಗಳು ಏನಂತಂದರೆ, ಬಣ್ಣಾರಿ ಅಮ್ಮನ ಹಾಗೂ ಇತರೆ ಸಕ್ಕರೆ ಕಾರ್ಖಾನೆಗೆ ಪೂರೈಕೆ ಮಾಡಿರ್ತಕ್ಕಂತಹ ಟನ್ ಕಬ್ಬಿಗೆ ಕನಿಷ್ಠ 5,500 ರೂಪಾಯಿ ಬೆಲೆ ನಿಗದಿಪಡಿಸಬೇಕು. ಕಬ್ಬಿನ ಕಾರ್ಖಾನೆಗಳು ಲಾಭಾಂಶದಲ್ಲಿ ಹಾಗೂ ಕಬ್ಬಿನ ಉಪ ಉತ್ಪನ್ನದಿಂದ ಬರುವಂತಹ ಸರ್ಕಾರಿ ತೆರಿಗೆಯಿಂದ ರೈತರಿಗೆ ಕನಿಷ್ಠ ಪ್ರತಿ ಟನ್ನಿಗೆ ಹೆಚ್ಚುವರಿಯಾಗಿ 2,000 ರೂಪಾಯಿ ನೇರ ರೈತರ ಖಾತೆಗೆ ಜಮಾ ಮಾಡಬೇಕು. ಕೃಷಿ ಪಂಪ್ಸೆಟ್ಗಳಿಗೆ ಅಕ್ರಮ ಸಕ್ರಮ ಶೀಘ್ರ ವಿದ್ಯುತ್ ಸಂಪರ್ಕ ನೀತಿ ಮರುಜಾರಿಯಾಗಬೇಕು. ಗ್ರಾಮ ಠಾಣಾ ಗಡಿಗಳಲ್ಲಿ ವಿಸ್ತಾರ ಇನ್ನೂ 1902ರ ಬ್ರಿಟಿಷರ ಕಾಲದಲ್ಲಿ ಇವೆ. ಗ್ರಾಮಗಳು 100 ಪಟ್ಟು ಬೃಹದಾಕಾರವಾಗಿ ಸರ್ವೆ ನಂಬರ್ಗಳಲ್ಲಿ ಬೆಳೆದಿದೆ. ಗ್ರಾಮ ಠಾಣಾ ವಿಸ್ತಾರದ ವೈಜ್ಞಾನಿಕ ಸರ್ವೆ ಮಾಡಿ ಪ್ರತಿ ಮನೆ ಹಾಗೂ ಹಿತ್ತಲುಗಳಿಗೆ ಅಧಿಕೃತ ಖಾತೆಯನ್ನು ಪ್ರತಿ ಪಂಚಾಯಿತಿಯಲ್ಲಿ ಜರೂರಾಗಿ ಕೊಡಿಸಬೇಕು. ಫಾರಂ ನಂಬರ್ 53 ಮತ್ತು 57ರಲ್ಲಿ ಅರ್ಜಿ ಸಲ್ಲಿಸಿರುವ ನೈಜ ಭೂ ಉಳುಮೆದಾರ ರೈತ ಬಂಧುಗಳಿಗೆ ಕೂಡಲೇ ಸಾಗುವಳಿ ಚೀಟಿ ನೀಡಬೇಕು. ಮಂಜೂರಾಗಿರುವ ರೈತ ಜಮೀನನ್ನು ದುರಸ್ತಿ ಮಾಡಿಕೊಡುವುದು. ಕೆಲವು ಗ್ರಾಮಗಳಲ್ಲಿ ಉಳುಮೆ ಮಾಡದೆ ಸಾಗುವಳಿ ಚೀಟಿ ಪಡೆದಿರುವ ಅನಧಿಕೃತ ಸಾಗುವಳಿಯನ್ನು ರದ್ದುಪಡಿಸಬೇಕು. ಕಾಡು ಪ್ರಾಣಿಗಳಿಂದ ಆಗುವ ಉಪಟಳಗಳನ್ನು ಶಾಶ್ವತ ಪರಿಹಾರ ಕಂಡುಕೊಳ್ಳಬೇಕು. ವನ್ಯ ಪ್ರಾಣಿಗಳಿಂದ ಆಗುವ ಜೀವಹಾನಿಗೆ ಕನಿಷ್ಠ 1 ಕೋಟಿ ರೂಪಾಯಿಯನ್ನು ಪರಿಹಾರ ಆಗಿ ಕೊಡಲೇಬೇಕು. ಹಾಗೆ ವೈಜ್ಞಾನಿಕ ಪರಿಹಾರ ಘೋಷಣೆ ಮಾಡಿ 15 ದಿನದಲ್ಲಿ ರೈತರ ಖಾತೆಗೆ ಜಮಾ ಮಾಡಬೇಕು. ಮಲ್ಲೇನಪುರದ ಕೆರೆ, ನಲ್ಲೂರಮ್ಮನ ಕೆರೆ ಹಾಗೂ ಗುಂಡ್ಲುಪೇಟೆ ತಾಲೂಕಿನ ಎಲ್ಲ ಕೆರೆಗಳಿಗೆ ನೀರು ತುಂಬಿಸಬೇಕು. ಮೂಲೆಹೊಳೆಯಿಂದ ಗುಂಡ್ಲುಪೇಟೆ ತಾಲೂಕಿನ ಎಲ್ಲ ಕೆರೆಗಳಿಗೆ ಏತ ನೀರಾವರಿ ಮೂಲಕ ನೀರು ತುಂಬಿಸಬೇಕು. ಹೀಗೆ ಇನ್ನೂ ಅನೇಕ ಹಕ್ಕೊತ್ತಾಯಗಳು ಕುರಿತು ಶಾಸಕರು, ಸಂಸದರು ಜೊತೆ ಚರ್ಚಿಸಿ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಲು ಎಲ್ಲ ರೈತ ಮುಖಂಡರು, ರೈತರು, ಸಾರ್ವಜನಿಕ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಗುಂಡ್ಲುಪೇಟೆ ತಾಲೂಕಿನ ಅಧ್ಯಕ್ಷರಾದ ಉತ್ತಂಗೆರೆ ಹುಂಡಿ ಮಹೇಶ್ ರವರು ಎಲ್ಲ ರೈತರನ್ನ ಆಹ್ವಾನ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಪ್ರಮುಖ ರೈತರೆಂದರೆ ಪಚ್ಚೆ ನಂಜುಂಡಸ್ವಾಮಿಯವರು, TR ವಿದ್ಯಾಸಾಗರ್ ಅವರು, ಬಂಗಾರ ಸ್ವಾಮಿ, ಇಮ್ಮಾವು ರಘು, ಸಿಂಧುವಳ್ಳಿ ಸತೀಶ್ ರಾವ್, ಯಡವಿನಹಳ್ಳಿ ಗೋವಿಂದ ನಾಯಕ, ತಾಲೂಕು ಉಪಾಧ್ಯಕ್ಷರು ಚಿಕ್ಕಟ್ಟಿ ಜಯಪ್ರಕಾಶ್, ತಾಲೂಕು ಪ್ರಧಾನ ಕಾರ್ಯದರ್ಶಿಗಳು ಬಂಗಾರ ಶೆಟ್ರು, ಮಂಜುನಾಥ್, ಬಸವೇಗೌಡ, ಕರಿಗೌಡ, ಶಿವಣ್ಣ, ಶಿವರಾಜ್, ಶಿವೇಗೌಡ, ಶ್ರೀನಿವಾಸ್, ನಾಗೇಗೌಡ, ಮಾದೇಗೌಡ, ಗುಡ್ಡಪ್ಪ, ರಮೇಶ್, ಶಿವು, ದೊಡ್ಡೇಗೌಡ, ಮುರಳಿ, ಕಂಟೇಗೌಡ, ಮಹೇಶ್ ಸ್ವಾಮಿ, ಶಿವರಾಜು ಇನ್ನೂ ಮುಂತಾದವರು ಈ ಒಂದು ಕಾರ್ಯಕ್ರಮದ ಒಂದು ಮುಖ್ಯ ರೈತರಾಗಿ ಭಾಗವಹಿಸ್ತಾ ಇದ್ದಾರೆ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ತಮ್ಮೆಲ್ಲರಿಗೂ ಆಧಾರದ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ. ಮರಿಬೇಡಿ, ಇದೇ ಗುರುವಾರ ಅಂದರೆ 23ನೇ ತಾರೀಕು ತಾಂಡವಪುರದ ಚಿಕ್ಕನ ಛತ್ರದ ಹೋಬಳಿ ಇರುವಂತಹ ಮಾರಮ್ಮನಗುಡಿ ದೇವಸ್ಥಾನದ ಆವರಣದಲ್ಲಿ ರೈತರ, ಶಾಸಕರ, ಸಂಸದರ ಮುಖಾಮುಖಿ ರೈತ ಜನಸ್ನೇಹಿ ಚರ್ಚಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಧನ್ಯವಾದಗಳು.